ಎಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ತುಂಬ ಹೃದಯದ ಸ್ವಾಗತ. ನಿಮ್ಗೆ ಗೊತ್ತಿದ್ದಂಗೆ ನಾ ಜೀವಶಾಸ್ತ್ರದ ಉಪನ್ಯಾಸಕ ಅಲ್ಲಾಬಕ್ಷ್ ಮಾತಾಡ್ತಿರೋದು. ನಿನ್ನೆ ತರಗತಿ ಒಳಗೆ ನಾನು ನಿಮಗೆ ಆಲ್ರೆಡಿ ಉಸಿರಾಟ ವ್ಯವಸ್ಥೆಯನ್ನು ಹೇಳಿಕೊಟ್ಟಿದ್ದೀನಿ. ಟುಡೇ ಐ ಆಮ್ ಡೀಲಿಂಗ್ ವಿತ್ ರಕ್ತ ಮತ್ತು ಪರಿಚಲನೆ. ಆಂಗ್ಲ ಭಾಷೆಯವರು ಇದನ್ನು ಏನಂತ ಕರಿತೀರಪ್ಪ ಅಂತ ಕೇಳಿದ್ರೆ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಒಂದು ಸೆಕೆಂಡ್, ಹಿಂಗಾಕೈತೆ ನೋಡ್ರಿ, ಫುಲ್ ಸ್ಪೀಡ್ ಒಳಗಿದ್ದೇವೆ ಅಂದ್ರೆ ಏನಾಗತೈತಿ, ಇದಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಇದೇ ತಿಳ್ಕೊರಿ. ಏನು ರಕ್ತ ಮತ್ತು ಪರಿಚಲನೆ ಎಂದರೆ ಏನು? ರಕ್ತ ಮತ್ತು ಪರಿಚಲನೆ ಅಂದರೆ ಗೊತ್ತಾಗುತ್ತೆ. ರಕ್ತ ಚಲನೆ ಮಾಡತೈತಿ, ಪರಿಚಲನೆ ಮಾಡತೈತಿ. ಎಸ್ ಸರ್, ರಕ್ತ ಚಲನೆ ಮಾಡುವಂಥ ಅಥವಾ ಸಂಚಲನ ಮಾಡುವ ಪ್ರಕ್ರಿಯೆಗೆ ರಕ್ತ ಮತ್ತು ಪರಿಚಲನೆ ಅಂತ ಕರೀತಾರೆ. ಸರಿ, ರಕ್ತ ಮತ್ತು ಪರಿಚಲನೆ ಅನ್ನೋದಕ್ಕಿಂತ ರಕ್ತದ ಕೆಲಸ ಏನು ಅಂತ ನಿಮ್ಗೆ ಗೊತ್ತೈತಿ. ಇದೇನು ಮಾಡತ್ತದ, ದೇಹ ತುಂಬೆಲ್ಲ ಚಲನೆ ಮಾಡತೈತಿ. ಇದಕ್ಕೇನಂತ ಕರೀತಾರೆ? ರಕ್ತ ಪರಿಚಲನೆ ಅಂತ ಕರೀತಾರೆ. ಸೊ ರಕ್ತ ಪರಿಚಲನೆ ಬಗ್ಗೆ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದ್ರೆ ಅದು ವಿಲಿಯಂ ಹಾರ್ವೆ. ಯಾರ್ರೀ? ವಿಲಿಯಂ ಹಾರ್ವೆ. ಏನು ಮಾಡಿದ್ರು ಇವರು? ರಕ್ತ ಪರಿಚಲನೆ ಬಗ್ಗೆ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ರು. ಹೀಗಾಗಿ ವಿಲಿಯಂ ಹಾರ್ವೆ ಅವ್ರಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ರಕ್ತ ಪರಿಚಲನೆಯ ಪಿತಾಮಹ. ರಕ್ತ ಪರಿಚಲನೆಯ ಪಿತಾಮಹ ಯಾರಿಗೆ? ವಿಲಿಯಂ ಹಾರ್ವೆ ಅವರಿಗೆ ರಕ್ತ ಪರಿಚಲನೆಯ ಪಿತಾಮಹ ಅಂತ ಕರೀತಾರೆ. ಸಿಂಪಲ್ ಆಗಿರುವಂಥದ್ದು ಸರ, ಭಾಳ ಸರಳ ಐತ್ರಿ, ತಲೆ ಕೆಡಿಸೋಬಾರ್ದು. ನೆಕ್ಸ್ಟ್ ಕೇಳ್ರಿ, ರಕ್ತ ಪರಿಚಲನೆ ಒಳಗೆ ಎರಡು ವಿಧಗಳು. ಇದರೊಳಗೆ ರಕ್ತ ಪರಿಚಲನೆಯಲ್ಲಿ ಎರಡು ವಿಧಗಳು. ಮೊದಲನೇದು ತೆರೆದ ರಕ್ತ ಪರಿಚಲನೆ, ಎರಡನೇದು ಮುಚ್ಚಿದ ರಕ್ತ ಪರಿಚಲನೆ. ನನ್ನ ಮಾತು ಕೇಳಿ, ಏನು ತೆರೆದ ರಕ್ತ ಪರಿಚಲನೆ ಅಂದ್ರೆ ಅನ್ನೋದಕ್ಕಿಂತ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಇಲ್ಲಿ ರಕ್ತ ಪರಿಚಲನೆ ಅಂದ್ರೆ ದೇಹ ತುಂಬೆಲ್ಲ ರಕ್ತ ಹೆಂಗೆ ಚಲನೆ ಆಗತೈತೋ, ಯಾವ ರೀತಿ ತಿರುಗಾಡತೈತೋ ಅದಕ್ಕೆ ಏನಂತ ಕರೀತಾರೆ? ಪರಿಚಲನೆ ಅಂತ ಕರೀತಾರೆ. ದೇಹದ ತುಂಬೆಲ್ಲ ರಕ್ತ ಸಂಚಲನವಾಗುವ ಪ್ರಕ್ರಿಯೆಗೆ ಪರಿಚಲನೆ ಅಂತ ಕರೀತಾರೆ. ಯಾರು ಪರಿಚಲನೆ ಆಗತ್ತಾರ? ರಕ್ತ ಪರಿಚಲನೆ ಆಗತ್ತೈತಿ. ಓಕೆ ಸರ್, ವಿಲಿಯಂ ಹಾರ್ವೆ ಅವರಿಗೆ ರಕ್ತ ಪರಿಚಲನೆ ಪಿತಾಮಹ ಅಂತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಮೊದಲಿಗೆ ಹೆಂಗೆ ತಿರುಗಾಡತೈತಿ ರಕ್ತ ಅಂತ ಹೇಳ್ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದ್ರೆ ವಿಲಿಯಂ ಹಾರ್ವೆ. ಎಸ್ ಸರ್. ಸೊ ರಕ್ತ ಪರಿಚಲನೆ ಎಷ್ಟು ವಿಧಗಳು? ಎರಡು ವಿಧಗಳು. ಮೊದಲನೇದಾಗಿ ತೆರೆದ ರಕ್ತ ಪರಿಚಲನೆ, ಸೆಕೆಂಡ್ ಒನ್ ಈಸ್ ಮುಚ್ಚಿದ ರಕ್ತ ಪರಿಚಲನೆ. ತೆರೆದ ರಕ್ತ ಪರಿಚಲನೆ ಅಂದರೆ ಏನು? ದೇಹದ ತುಂಬೆಲ್ಲ ನಿರ್ದಿಷ್ಟವಾದ ರಕ್ತನಾಳಗಳು ಕಂಡುಬರದೆ, ಅಂದರೆ ನಿರ್ದಿಷ್ಟವಾದ ರಕ್ತನಾಳಗಳಿರದೆ ಕವಲುಗಳ ರೂಪದಲ್ಲಿ ರಕ್ತ ಸಂಚಲನವಾಗುವ ಪ್ರಕ್ರಿಯೆಗೆ ಏನಂತೀರಿ? ತೆರೆದ ರಕ್ತ ಪರಿಚಲನೆ. ಎಲ್ಲಿ ನಡೀತೈತಪ್ಪ ಅಂತ ಕೇಳಿದ್ರೆ ಅಕಶೇರುಕಗಳಲ್ಲಿ ನಡೀತೈತಿ ನೋಡ್ರಿ. ಇದು ಅಕಶೇರುಕಗಳಲ್ಲಿ ನಡೀತೈತಿ. ಫಾರ್ ಎಕ್ಸಾಂಪಲ್ ಎರೆಹುಳು, ಜೇಡ್ರ ಹುಳು, ಚೇಳ, ಇರುಬಿ, ಸೊಳ್ಳಿ ಇವೆಲ್ಲ ತೊಗೊಂಡ್ರೆ ಅಂದ್ರೆ ಏನು ನಡೆದದ? ತೆರೆದ ರಕ್ತ ಪರಿಚಲನೆ ನಡೆದೈತಿ. ಕವಲು ಅಂದ್ರೆ ನಮ್ಮ ದೇಹದೊಳಗೆ ಹೊಲ್ದಾಗ ನೀರು ಉಣಿಸ್ತಿರ್ತೀವಲ್ಲ ಕವಲಿ, ಆ ಕವಲಿ ಒಳಗೆ ಹೆಂಗೆ ನೀರು ಹರಿತಿರ್ತಾವಲ್ರಿ, ಹಾಗೆಲ್ಲ ದೇಹ ತುಂಬೆಲ್ಲ ರಕ್ತ ಹರಿತಿರ್ತೈತಿ. ಇದಕ್ಕೆ ಏನಂತ ಕರೀತಾರೆ? ತೆರೆದ ರಕ್ತ ಪರಿಚಲನೆ ಅಂತ ಕರೀತಾರೆ. ಸೆಕೆಂಡ್ ಒನ್ ಈಸ್ ಮುಚ್ಚಿದ ರಕ್ತ ಪರಿಚಲನೆ. ಅಂದ್ರೆ ನಿರ್ದಿಷ್ಟವಾದ ರಕ್ತನಾಳಗಳ ಮೂಲಕ ರಕ್ತ ಸಂಚಲನವಾಗುವ ಪ್ರಕ್ರಿಯೆಗೆ, ಚಲನೆ ಆಗುವ ಪ್ರಕ್ರಿಯೆಗೆ ಮುಚ್ಚಿದ ರಕ್ತ ಪರಿಚಲನೆ ಅಂತ ಕರೀತಾರೆ. ಈ ರಕ್ತ ಪರಿಚಲನೆ ಎಲ್ಲಿ ನಡೀತೈತಪ್ಪ ಅಂತ ಕೇಳಿದ್ರೆ ಕಶೇರುಕಗಳಲ್ಲಿ ನಡೀತೈತಿ. ವಿಶೇಷತೆ ಏನಂದ್ರೆ ಯಾವುದ್ರೊಳಗೆ ಹೃದಯ ಅಂತಿರಲ್ಲ ನೀವು, ಹೃದಯ ಇತ್ತಂದ್ರೆ ಆ ಜೀವಿಗಳಲ್ಲೆಲ್ಲ ಏನು ನಡೆದೈತಪ್ಪ ಅಂತ ಕೇಳಿದ್ರೆ ಮುಚ್ಚಿದ ರಕ್ತ ಪರಿಚಲನೆ ನಡೆದೈತೆ ಅಂತ ತಿಳ್ಕೊರಿ. ಅರ್ಥ ಆಗತೈತ್ರಿ? ಸಿಂಪಲ್ ಆಗಿ ನೆನ್ಪಿಟ್ಕೋರಿ ಇಷ್ಟು. ಓಕೆ ಸರ್, ಅದಾದ್ಮೇಲೆ ಮುಂದಕ್ಕೆ ಬರ್ತೀನಿ. ರಕ್ತ ಪರಿಚಲನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು 3 ಘಟಕಾಂಶಗಳನ್ನು ಅಧ್ಯಯನ ಮಾಡಬೇಕಾಗೈತಿ. ಎಷ್ಟು ಘಟಕಾಂಶಗಳನ್ನು? 3 ಘಟಕಾಂಶಗಳನ್ನು. ಮೊದಲನೇದಾಗಿ ರಕ್ತನಾಳ. ಯಾವ ನಾಳ ರೀ? ರಕ್ತನಾಳ. ಎರಡನೇದು ಹೃದಯ. ಮೂರನೇದು ರಕ್ತ. ಇದರೊಳಗೆ ಯಾವ್ದು ಹೇಳಿನ? 3ರೊಳಗು ಯಾವ್ದು ಹೇಳಿರ್ಬೋದು ನಿಮಗೆ ಈಗ ಆಲ್ರೆಡಿ ನಾನು? ಎಸ್, ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಬ್ಲಡ್. ಸೊ ರಕ್ತದ ಕುರಿತು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಡೋಂಟ್ ವರಿ ಅಬೌಟ್ ಇಟ್. ಅದನ್ನು ಮತ್ತೆ ನೋಟ್ಸ್ ಮುಂದೆ ತೆಗೆದಿಟ್ಕೋರಿ, ಇನ್ನೊಂದ್ಸಲ ಓದ್ಬಿಟ್ರಿ, ಮುಗಿದು ಬಿಡ್ತೈತಿ ಅಲ್ಲಿಗೆ. ನಾ ಏನು ಹೇಳಬೇಕಾಗೈತಿ ಈಗ? ರಕ್ತನಾಳಗಳ ಕುರಿತು ಹೇಳಬೇಕಾಗೈತಿ. ಅಂದ್ರೆ ಈ ರಕ್ತ ಪರಿಚಲನೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಂದ್ರೆ ಈ 3 ಘಟಕಾಂಶಗಳನ್ನು ಅಧ್ಯಯನ ಮಾಡಿದ್ರೆ ಸಾಕು. ಒಂದನೇದು ರಕ್ತನಾಳ, ಎರಡನೇದು ಹೃದಯ, ಮೂರನೇದು ರಕ್ತ. ಹೌದಂತೀರಾ? ಸೊ ಮೊದಲನೇದಾಗಿ ಶುರು ಮಾಡೋಣ. ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ರಕ್ತನಾಳಗಳು.
ಯಾವ ನಾಳಗಳು ರೀ? ರಕ್ತನಾಳಗಳು. ಎಸ್ ಸರ್, ರಕ್ತನಾಳಗಳು ಇಲ್ಲಿ ಕಾಣತ್ತಾವ ಇವೆ, ಬಟ್ ಇರಲಿ ಇವೊಂದು ಸ್ವಲ್ಪ ಸೈಡಿಗೆ ಇಡಿ ನನಕ. ರಕ್ತನಾಳಗಳು ಅಂದರೆ ಎಷ್ಟು ರೀತಿಯ ರಕ್ತನಾಳಗಳು ಅಂದರೆ ಏನು ಸರ್? ಮೊದಲನೇದಾಗಿ ರಕ್ತನಾಳಗಳು ಅಂದರೆ ರಕ್ತ ಸಾಗಾಣಿಕೆಯನ್ನು ಮಾಡುವಂಥ ಪೈಪ್ಗಳು ದೇಹದೊಳಗೆ ಕಂಡುಬರುವಂಥವು. ದೇಹದಲ್ಲಿ ರಕ್ತವನ್ನು ಸಾಗಾಣಿಕೆ ಮಾಡುವಂಥ ಸಾಮಾನ್ಯವಾದ ನಾಳಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ರಕ್ತನಾಳಗಳು ಅಂತ ಕರೀತಾರೆ. ಆ ರಕ್ತನಾಳದೊಳಗೆ 3 ವಿಧಗಳು. ಎಷ್ಟು ವಿಧಗಳು? 3 ವಿಧಗಳು, ಅಥವಾ ದೇಹದೊಳಗೆ 3 ರೀತಿಯ ರಕ್ತನಾಳಗಳು ಕಂಡುಬರ್ತಾವೆ. ಮೊದಲನೇದು ಅಪಧಮನಿ, ಎರಡನೇದು ಅಭಿಧಮನಿ, ಮೂರನೇದು ಲೋಮನಾಳ. ಮೂರನೇದು ಯಾವ್ದ್ರಿ? ಲೋಮನಾಳ. ಇವು 3 ಏನಪ್ಪ ಅಂತ ಕೇಳಿದ್ರೆ ರಕ್ತನಾಳಗಳು. ಒಂದನೇದು ಅಪಧಮನಿ, ಎರಡನೇದು ಅಭಿಧಮನಿ, ಮೂರನೇದು ಲೋಮನಾಳ. ನೋಡ್ರಿ, ಭಾಳ ಈಸಿಯಾಗಿ ಹೇಳ್ಕೊಡ್ತೀನಿ, ಒಟ್ಟ ನೆನಪಾರಬಾರ್ದು ನೀವು, ಸಿಂಪಲ್ಲಾಗಿ ಕೇಳ್ರಿ. ಸರ್, ಅಪಧಮನಿ ಅಂದರೆ ಏನು? ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವ ನಾಳಗಳಿಗೆ ಅಪಧಮನಿಗಳು ಅಂತ ಕರೀತಾರೆ. ಏನು ನೆನ್ಪಿಟ್ಕೋಬೇಡ್ರಿ, ಜಸ್ಟ್ ಯು ರಿಮೆಂಬರ್, ಹೃದಯದಿಂದ ರಕ್ತವನ್ನು, ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದ ಬ್ಲಡ್ ಫ್ರಮ್ ದ ಹಾರ್ಟ್, ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವಂಥ ರಕ್ತನಾಳಗಳಿಗೆ ಅಪಧಮನಿ, ಅಥವಾ ಆಂಗ್ಲ ಭಾಷೆಯೊಳಗೆ ದೀಸ್ ಆರ್ ಕಾಲ್ಡ್ ಆಸ್ ಆರ್ಟರಿ ಅಂತ ಕರೀತಾರೆ. ದೀಸ್ ಆರ್ ಆರ್ಟರೀಸ್. ದ ಬ್ಲಡ್ ವೆಸಲ್ಸ್ ವಿಚ್ ಬ್ರಿಂಗ್ಸ್ ದ ಬ್ಲಡ್ ಟು ದ ಹಾರ್ಟ್ ಅಂತಂದ್ರೆ ದೀಸ್ ಆರ್ ವೇನ್ಸ್. ಅಂದ್ರೆ ಹೃದಯಕ್ಕೆ ರಕ್ತವನ್ನು ಸಾಗಿಸೋ ನಾಳಗಳಿಗೆ ಅಭಿಧಮನಿ ಅಂತ ಕರೀತಾರೆ. ದ ಬ್ಲಡ್ ವೆಸಲ್ಸ್ ವಿಚ್ ಬ್ರಿಂಗ್ಸ್ ದ ಬ್ಲಡ್ ಟು ದ ಹಾರ್ಟ್ ಅಂತ ಕರೀತಾರೆ. ಹೌದಾ? ಇವಕ್ಕೇನಂತ ಕರೀತಾರೆ? ಅಭಿಧಮನಿ ಅಥವಾ ವೇನ್ ಅಂತ ಕರೀತಾರೆ. ಹೌದಾ? ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುವಂಥ ಚಿಕ್ಕ ಚಿಕ್ಕ ರಕ್ತನಾಳಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಲೋಮನಾಳಗಳು. ಆಂಗ್ಲ ಭಾಷೆಯೊಳಗೆ ದೀಸ್ ಆರ್ ಕಾಲ್ಡ್ ಆಸ್ ಕ್ಯಾಪಿಲರೀಸ್. ಏನ್ರಿ ಇವು? ಕ್ಯಾಪಿಲರೀಸ್. ಅಂದ್ರೆ ದ ಬ್ಲಡ್ ವೆಸಲ್ಸ್ ವಿಚ್ ಕನೆಕ್ಟ್ಸ್ ದ ಆರ್ಟರೀಸ್ ಆ್ಯಂಡ್ ವೇನ್ಸ್ ಅಂತ ಕರಿತೀವಿ. ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಸಂಪರ್ಕ ಕಲ್ಪಿಸುವಂಥ ರಕ್ತನಾಳಗಳಿಗೆ ಲೋಮನಾಳಗಳು ಅಂತ ಕರಿತೀವಿ. ಅಪಧಮನಿ ಅಂದರೆ ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವಂಥ ನಾಳ, ಅಭಿಧಮನಿ ಅಂದರೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವಂಥ ನಾಳ. ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಸಂಪರ್ಕ ಕಲ್ಪಿಸುವಂಥ ನಾಳಗಳಿಗೆ ಲೋಮನಾಳಗಳು ಅಂತ ಕರೀತಾರೆ. ಎಸ್ ಸರ್. ಸರ್, ಮಾನವನೊಳಗೆ ಯಾವ ರೀತಿಯ ರಕ್ತ ಪರಿಚಲನೆ ನಡೀತೈತಿ? ಮಾನವರೊಳಗೆ ಇಮ್ಮುಡಿ ರಕ್ತ ಪರಿಚಲನೆ ನಡೀತೈತಿ. ಇಮ್ಮುಡಿ ರಕ್ತ ಪರಿಚಲನೆ ನಡೀತೈತಿ. ಇಮ್ಮುಡಿ ರಕ್ತ ಪರಿಚಲನೆ ಆಂಗ್ಲ ಭಾಷೆ ಒಳಗೆ ಇಟ್ ಈಸ್ ಕಾಲ್ಡ್ ಎಸ್ ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ಸ್. ಡಬಲ್ ಸರ್ಕ್ಯುಲೇಷನ್. ಸರಿ, ಸರ್ಕ್ಯುಲೇಷನ್ ಅಂದ್ರೆ ಏನು? ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ದೇಹದ ತುಂಬೆಲ್ಲ ರಕ್ತ ಹೆಂಗೆ ಸಂಚಲನ ಆಗತೈತಿ. ಡಬಲ್ ಸರ್ಕ್ಯುಲೇಷನ್ ಬೋಲೈತೆ ಕ್ಯಾ ಸರ್? ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಇಮ್ಮುಡಿ ಅಂದ್ರೆ 2, ಡಬಲ್ ಅಂದ್ರೆ 2 ಗೊತ್ತಾಗತ್ತೆ ನಿಮಗೆ. ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಇಮ್ಮುಡಿ ರಕ್ತ ಪರಿಚಲನೆ ಎಂಬುದು ಪುಪ್ಪಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆ ಎಂಬ 2 ರೀತಿಯ ಪರಿಚಲನೆಗಳಿಂದ ಕೂಡಿರ್ತೈತಿ ಅಂತ ಅರ್ಥ. ಪುಪ್ಪಸಕ ಪರಿಚಲನೆ ಅಂದ್ರೆ ಆಂಗ್ಲ ಭಾಷೆ ಒಳಗೆ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರೆ. ಪುಪ್ಪಸಕ ಪರಿಚಲನೆ ಅಂದ್ರೆ ಆಂಗ್ಲ ಭಾಷೆ ಒಳಗೆ ಪಲ್ಮನರಿ ಸರ್ಕ್ಯುಲೇಷನ್. ದೈಹಿಕ ಪರಿಚಲನೆ ಅಂದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್. ನೆನ್ಪಿಟ್ಕೋರಿ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಇದು ರಕ್ತ ಮತ್ತು ಪರಿಚಲನೆ ಚಾಪ್ಟರೇ ಭಾಳ ಇಂಪಾರ್ಟೆಂಟ್ ಐತಿ. ತಿಳಿಲಾತ್ರೆ ನಾ ಏನು ಹೇಳತ್ತಿದ್ದೆ? ರಕ್ತನಾಳಗಳು ಅಂದ್ರೆ ಏನೋ ಗೊತ್ತಾಯ್ತು ನಿಮಗೆ. ರಕ್ತನಾಳಗಳು ಅಂದ್ರೆ ರಕ್ತವನ್ನು ಸಾಗಿಸುವಂಥ ನಾಳಗಳು. ರಕ್ತನಾಳಗಳು 3 ವಿಧಗಳು. ಮೊದಲನೇದು ಅಪಧಮನಿ, ಎರಡನೇದು ಅಭಿಧಮನಿ, ಮೂರನೇದು ಲೋಮನಾಳ. ರಕ್ತವನ್ನು ಹೊರಗೆ ಸಾಗಿಸುವಂಥ, ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವ ನಾಳಗಳಿಗೆ ಅಪಧಮನಿ ಅಂತ ಕರಿತೀರಿ. ಹೃದಯಕ್ಕೆ ರಕ್ತವನ್ನು ಸಾಗಿಸುವಂಥ ನಾಳಗಳಿಗೆ ಅಭಿಧಮನಿ ಅಂತ ಕರಿತೀರಿ. ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುವಂಥ ನಾಳಗಳಿಗೆ ಲೋಮನಾಳಗಳು ಅಂತ ಕರಿತೀರಿ. ಎಸ್ ಸರ್, ಆಬ್ವಿಯಸ್ಲಿ ಕರೆಕ್ಟ್. ಅದಾದಮೇಲೆ ಮಾನವರಲ್ಲಿ ಅಥವಾ ಕಶೇರುಕಗಳಲ್ಲೆಲ್ಲ ಅಲ್ಲ, ಪ್ರಾಣಿಗಳಲ್ಲಿ ಎಂಥ ಪರಿಚಲನೆ ನಡೀತೈತಪ್ಪ ಅಂತ ಕೇಳಿದ್ರೆ ಇಮ್ಮುಡಿ ರಕ್ತ ಪರಿಚಲನೆ ನಡೀತೈತಿ. ಈ ಇಮ್ಮುಡಿ ರಕ್ತ ಪರಿಚಲನೆ ಅಂದ್ರೆ ಪುಪ್ಪಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆಗಳಿಂದ ಕೂಡಿರುವಂಥ 2 ಪರಿಚಲನೆಗಳನ್ನು ಏನಂತ ಕರೀತಾರೆ? ಇಮ್ಮುಡಿ ರಕ್ತ ಪರಿಚಲನೆ ಅಂತ ಕರೀತಾರೆ. ಎಸ್ ಸರ್, ಯು ಆರ್ ರೈಟ್. ದೆನ್ ವಾಟ್ ಈಸ್ ಪುಪ್ಪಸಕ ಪರಿಚಲನೆ? ಪುಪ್ಪಸಕ ಪರಿಚಲನೆ ಅಂದ್ರೆ ಇಲ್ಲಿ ನೋಡಿ ಚಿತ್ರ, ಇಲ್ಲೈತಿ. ಇಲ್ಲಿ ಲಂಗ್ಸ್ ಅದಾವ, ಶ್ವಾಸಕೋಶಗಳದಾವ, ಇಲ್ಲಿ ಹೃದಯ ಐತಿ. ಶ್ವಾಸಕೋಶ ಮತ್ತು ಹೃದಯದ ಮಧ್ಯೆ ನಡೆಯುವಂಥ ರಕ್ತ ಪರಿಚಲನೆಗೆ ಏನಂತ ಕರೀತಾರ? ಪುಪ್ಪಸಕ ಪರಿಚಲನೆ, ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರೀತಾರ. ಹೃದಯ ಮತ್ತು ದೇಹದ ಎಲ್ಲ ಅಂಗಗಳ ಮಧ್ಯೆ ನಡೆಯುವಂಥ ರಕ್ತ ಪರಿಚಲನೆಗೆ ದೈಹಿಕ ಪರಿಚಲನೆ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರೀತಾರೆ. ಅರ್ಥ ಆಗತ್ತೈತೆ ನಾ ಏನು ಹೇಳತ್ತೀನಿ? ಪುಪ್ಪಸಕ ಪರಿಚಲನೆ ಅಂದರೆ ಯಾರ್ಯಾರು ನಡಬರ್ಕಿದೆ? ಶ್ವಾಸಕೋಶ ಮತ್ತು ಹೃದಯದ ನಡುವೆ ನಡೆಯುವಂಥ ರಕ್ತ ಪರಿಚಲನೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪುಪ್ಪಸಕ ಪರಿಚಲನೆ ಅಂತ ಕರೀತಾರ.
ಶ್ವಾಸಕೋಶ ಮತ್ತು ದೇಹದ ಎಲ್ಲ ಜೀವಕೋಶಗಳ ಮಧ್ಯೆ ನಡೆಯುವಂಥ ರಕ್ತ ಪರಿಚಲನೆಗೆ ದೈಹಿಕ ಪರಿಚಲನೆ ಅಂತ ಕರೀತಾರೆ. ಭಾಳ ಸರಳದ್ರಿ, ಭಾಳ ದೊಡ್ಡದೇನಿಲ್ಲ, ಈಸಿ ಐತಿ ಕಾನ್ಸೆಪ್ಟ್. ಅರ್ಥ ಆಗತ್ತೈತಿರ? ಇಷ್ಟೇ ನೋಡ್ರಿ, ದೊಡ್ಡದೇನಿಲ್ಲ. ಇದು ಚಿತ್ರ ಕಾಣತೈತಿ. ಎಸ್ ಸರ್, ನಾನು ನಿಮ್ಗೆ ಒಂದು ಸಣ್ಣ ಚಿತ್ರ ಹಾಕಿ ತೋರಿಸ್ತೀನಿ. ಏನು ಚಿತ್ರ ಅಪ್ಪ ಅಂತ ಕೇಳಿದ್ರೆ ಈ ಕಡೆ ಬರೋದು. ಐ ವಿಲ್ ಡ್ರಾ ಒಂದು ಸೆಕೆಂಡ್. ನಿಮ್ಮ ಮುಂದೆ ಒಂದಿಲ್ಲಿ ಶ್ವಾಸಕೋಶ ಚಿತ್ರ ತೆಗಿತೀನಿ. ಇದು ಶ್ವಾಸಕೋಶನ? ಕರೆಕ್ಟ್ ಸರ್. ಇದಕ್ಕೇನ ನಾನು ಹೃದಯ? ಎಸ್ ಸರ್, ಆಬ್ವಿಯಸ್ಲಿ. ಇದು ದೇಹದ ಎಲ್ಲ ಅಂಗಗಳು ತಿಳ್ಕೊರಿ. ಸದ್ಯಕ್ಕೆ ದೇಹದ ಭಾಗ, ದೇಹ ಅಂತ ತಿಳ್ಕೊರಿ. ಅಂದರೆ ಎಲ್ಲ ಜೀವಕೋಶಗಳು ಅಂತ ತಿಳ್ಕೊಳ್ಳಿ. ಒಂದು ಪರಿಕಲ್ಪನೆ ನೆನ್ಪಿಟ್ಕೋಬೇಕಂದ್ರೆ, ನೆನ್ಪಿಟ್ಕೋಬೇಕಪ್ಪ ಅಂತ ಕೇಳಿದ್ರೆ, ಇಲ್ಲಿ ಒಂದು ನಿಮಿಷ. ಓಕೆ, ಒಂದು ನಿಮಿಷ. ಇದೇನದು? ಶ್ವಾಸಕೋಶ. ಇದು ಹೃದಯ. ಮೂರನೇದು ಇದು ದೇಹದ ಎಲ್ಲ ಜೀವಕೋಶಗಳು. ದೇಹ ಅಂತ ಬರೆದು ಬಿಡ್ತೀನಿ ಸುಮ್ಮನೆ, ಯಾವ್ದು ಕಿರಿಕಿರಿ. ಹೌದಾ? ರಕ್ತದೊಳಗೆ ಆಕ್ಸಿಜನ್ ಇತ್ತಂದ್ರೆ ಇದಕ್ಕೆ ಶುದ್ಧ ರಕ್ತ ಅಂತ ಕರಿತೀರಿ. ಎಸ್ ಸರ್, ಇದು ಗೊತ್ತದ್ರಿ. ಕಾರ್ಬನ್ ಡೈಆಕ್ಸೈಡ್ ಇತ್ತಂದ್ರೆ ಅಶುದ್ಧ ರಕ್ತ ಅಂತ ಕರಿತೀರಿ. ಎಸ್ ಸರ್, ಇದ್ರ ಗೊತ್ತೈತ್ರಿ. ಶುದ್ಧ ರಕ್ತ ಇತ್ತಂದ್ರೆ, ಆಮ್ಲಜನಕ ಇತ್ತಂದ್ರೆ ಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಇತ್ತಂದ್ರೆ ಅಶುದ್ಧ ರಕ್ತ. ಎಸ್ ಸರ್, ನೆಕ್ಸ್ಟ್ ಬರ್ತೀನಿ ಕೇಳಿ ಕತಿ. ಏನು ಕತಿಯಪ್ಪ ಅಂತ ಕೇಳಿದ್ರೆ, ಶ್ವಾಸಕೋಶದೊಳಗೆ ಆಮ್ಲಜನಕ ಐತೆ. ಒಂದು ರಕ್ತನಾಳ ಈ ರಕ್ತವನ್ನು ತೊಗೊಂಡು ಎಲ್ಲಿಗೆ ಬರತ್ತದ? ಹೃದಯಕ್ಕೆ ಬರತೈತಿ. ಹಾಗಾದ್ರೆ ನನ್ನ ಮಾತು ಕೇಳ್ರಿ, ಇಲ್ಲಿಂದ ಇಲ್ಲಿಗೆ ಬರುವಂಥ ರಕ್ತ ಶುದ್ಧ ರಕ್ತನೋ ಅಶುದ್ಧ ರಕ್ತನೋ? ಯಾಕಂದ್ರೆ ಇಲ್ಲಿ ರಕ್ತದೊಳಗೆ ಏನದ? ಆಮ್ಲಜನಕ ಐತಿ. ಆಬ್ವಿಯಸ್ಲಿ ಇಟ್ ಈಸ್ ಅ ಶುದ್ಧ ರಕ್ತ. ಹೌದಾ? ಹಾಗಾದ್ರೆ ನೀವು ಹೇಳ್ರಿ, ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ರಕ್ತವನ್ನು ಸಾಗಿಸುವಂಥ ನಾಳ ಯಾವುದು? ಯಾವುದಪ್ಪ ಅಂತ ಕೇಳಿದ್ರೆ ಅದು ಅಭಿಧಮನಿ. ಯಾವುದಮನಿ? ಅಭಿಧಮನಿ. ಯಾಕಂದ್ರೆ ಹಿಂದೆ ನೋಡ್ಕೊಂಬರ್ರಿ ಹೋಗಿ. ಏನು ಹಿಂದೆ ನೋಡ್ಕೋತೀರಿ ಅಂದ್ರೆ, ಹೃದಯಕ್ಕೆ ರಕ್ತವನ್ನು ಸಾಗಿಸುವಂಥ ನಾಳಗಳಿಗೆ ಅಭಿಧಮನಿ, ವೇನ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇನ್ ಅಂತ ಕರಿತೀವಿ. ಎಸ್ ಸರ್, ಕರೆಕ್ಟ್ ಐತ್ರಿ. ಈಗ ಶುದ್ಧ ರಕ್ತ ಎಲ್ಲಿ ಅದ? ಹೃದಯದಾಗ ಅದ. ಹೃದಯದಿಂದ ದೇಹದ ಎಲ್ಲ ಅಂಗಗಳಿಗೆ ಶುದ್ಧ ರಕ್ತ ಸಾಗಿಸುವ ನಾಳ ಯಾವ ರಕ್ತ? ಶುದ್ಧ ರಕ್ತ ಸಾಗಿಸುವ ನಾಳ ಯಾವುದು? ಅಪಧಮನಿ. ಯಾಕೆ ಇದಕ್ಕೆ ಅಪಧಮನಿ ಅಂತ ಕರೆದ್ರಿ ಸರ? ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸೋ ನಾಳ ಯಾವ್ದು ರೀ? ಅಪಧಮನಿ ರೀಪ. ರೈಟ್ ರೀ. ಎಸ್ ಸರ್, ಕರೆಕ್ಟ್. ಆರ್ಟರಿ. ದಿಸ್ ಈಸ್ ಆರ್ಟರಿ. ಈಗ ಆಮ್ಲಜನಕ ಸಪ್ಲೈ ಆದಾಗ ಅದಂದ್ಮೇಲೆ C6H12O6 ಈ ಮೂರು ಸೇರಿಸಿ ಆಮ್ಲಜನಕದೊಂದಿಗೆ ಸೇರಿ ಶಕ್ತಿ ಉತ್ಪಾದನೆ ಆಗತೈತಿ. ಇದರೊಳಗೆ ಏನು ಉತ್ಪಾದನೆ ಆಗತ್ತಪ್ಪ ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗತೈತಿ. ಈ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂಥ ರಕ್ತವನ್ನು ಏನಂತ ಕರೀತಾರೆ? ಅಶುದ್ಧ ರಕ್ತ ಅಂತ ಕರೀತಾರೆ. ಈ ಅಶುದ್ಧ ರಕ್ತವನ್ನು ತಗೊಂಡು ಕೆಲವೊಂದು ರಕ್ತನಾಳಗಳು ಎಲ್ಲಿ ಬರತ್ತಾವ? ಹೃದಯಕ್ಕೆ ಬರತ್ತಾವ. ಅಶುದ್ಧ ರಕ್ತವನ್ನು ತಗೊಂಡು ಎಲ್ಲಿ ಬರತ್ತಾವ? ಹೃದಯಕ್ಕೆ ಬರತ್ತಾವ. ಹಂಗಂದ್ರೆ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂಥ ರಕ್ತನಾಳ ಯಾವುದು ಅಂತ ಕೇಳಿದ್ರೆ ಇದು ಅಭಿಧಮನಿ. ದಿಸ್ ಈಸ್ ಅಭಿಧಮನಿ. ಯಾಕೆ ಅಭಿಧಮನಿ ಸರ್? ಹೃದಯಕ್ಕೆ ರಕ್ತ ಸಾಗಾಣಿಕೆ ಮಾಡತ್ತ ರೀ, ಅದಕ್ಕೆ ಅಭಿಧಮನಿ ರೀ. ರೈಟ್ ಸರ್. ಈಗ ಅಶುದ್ಧ ರಕ್ತ ಎಲ್ಲ ಅದು ಹೃದಯದೊಳಗದ. ಹೃದಯದಿಂದ ಶ್ವಾಸಕೋಶಗಳಿಗೆ ಅಶುದ್ಧ ರಕ್ತವನ್ನು ಸಾಗಿಸುವಂಥ ನಾಳ ಯಾವುದಪ್ಪ ಅಂತ ಕೇಳಿದ್ರೆ ಇದು ಅಪಧಮನಿ. ಯಾವ ಧಮನಿ? ಅಪಧಮನಿ. ಯಾಕೆ? ಹೃದಯದಿಂದ ರಕ್ತವನ್ನು ಹೊರಗೆ ಸಾಗಿಸುವಂಥ ನಾಳ. ಎಸ್ ಸರ್. ಈಗ ಮತ್ತೆ ಹಿಂದಕ್ಕೆ ಬರ್ತೀನಿ ನೋಡ್ರಿ. ಈ ರಕ್ತ ಪರಿಚಲನೆ, ಇಮ್ಮಡಿ ರಕ್ತ ಪರಿಚಲನೆ ಎಂಬುದು ಪುಪ್ಪಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆ ಎಂಬ ಎರಡು ಘಟಕಾಂಶಗಳಿಂದ ಕೂಡೈತಿ. ಪುಪ್ಪಸಕ ಪರಿಚಲನೆ ಅಂದ್ರೆ ಶ್ವಾಸಕೋಶ ಮತ್ತು ಹೃದಯಗಳ ಮಧ್ಯೆ ನಡೆಯುವಂಥ ಪರಿಚಲನೆಗೆ ಪುಪ್ಪಸಕ ಪರಿಚಲನೆ ಅಂತ ಕರೀತಾರೆ. ಕರೆಕ್ಟ್ ಐತಿ ಸರ್. ಎದಕ್ಕೆ ಹೇಳತ್ತೀರಿ? ಮತ್ತಿದು ಆಗಲೇನೆ ಹೇಳಿರಿ. ಯಾಕೆ ಹೇಳತ್ತೀನಪ್ಪ ಅಂತ ಕೇಳಿದ್ರೆ, ಯಾವ್ಯಾವ ರಕ್ತನಾಳಗಳು ಇಲ್ಲಿ ನೋಡ್ರಿ, ಆಮ್ಲಜನಕ ಇಲ್ಲಿಂದ ಇಲ್ಲಿಗೆ ಬರತೈತಿ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಗೆ ಹೊಂಟೈತಿ. ಆಮ್ಲಜನಕ ಇಲ್ಲಿಗೆ ಬರತೈತಿ, ಮತ್ತು ಕಾರ್ಬನ್ ಡೈಆಕ್ಸೈಡ್, ಹಿಂಗೆ ರಕ್ತ ಪರಿಚಲನೆ ಆಗತೈತಿ ಇಲ್ಲಿ. ಸೊ ಯಾವ್ಯಾವ ರಕ್ತನಾಳಗಳು ಪುಪ್ಪಸಕ ಪರಿಚಲನೆಯೊಳಗೆ ಭಾಗಿಯಾಗಿರ್ತಾವೋ ಅವಕ್ಕೆ ಪುಪ್ಪಸಕ ನಾಳಗಳು ಅಂತ ಕರೀತಾರೆ. ಯಾವ ನಾಳಗಳು ಅಂತ ಕರೀತಾರೆ? ಪುಪ್ಪಸಕ ನಾಳಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಶ್ವಾಸಕೋಶದಿಂದ ಹೃದಯಕ್ಕೆ ಶುದ್ಧ ರಕ್ತವನ್ನು ಸಾಗಿಸುವಂಥ ನಾಳ ಪುಪ್ಪಸಕ ಅಭಿಧಮನಿ, ಪಲ್ಮನರಿ ವೇನ್. ಯಾವ ನರಿ? ಪಲ್ಮನರಿ ವೇನ್. ಅದೇ ರೀತಿ ಎಲ್ಲಿಂದ? ಹೃದಯದಿಂದ ಶ್ವಾಸಕೋಶಗಳಿಗೆ ಅಶುದ್ಧ ರಕ್ತ ಸಾಗಿಸುವಂಥ ನಾಳ ಯಾವುದಪ್ಪ ಅಂತ ಕೇಳಿದ್ರೆ ಪುಪ್ಪಸಕ ಅಪಧಮನಿ, ಪಲ್ಮನರಿ ಆರ್ಟರಿ ಅಂತ ಕರೀತಾರೆ. ಪಲ್ಮನರಿ ಆರ್ಟರಿ. ಹಾಗಂದ್ರೆ ಹೃದಯ ಮತ್ತು ದೇಹದ ಎಲ್ಲ ಅಂಗಗಳ ಮಧ್ಯೆ ನಡೆಯುವಂಥ ರಕ್ತ ಪರಿಚಲನೆಗೆ ದೈಹಿಕ ಪರಿಚಲನೆ ಅಂತ ಕರಿತಿದ್ವಿ. ಇಲ್ಲಿ ಈ ರಕ್ತನಾಳಗಳಿಗೆ ಯಾವುದೇ ಹೆಸರಿಡುವಂಥ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಶುದ್ಧ ರಕ್ತ ಸಾಗಿಸುವಂಥ ನಾಳ ಅಪಧಮನಿ ಆರ್ಟರಿನೇ. ದೇಹದಿಂದ ಹೃದಯದ ಎಲ್ಲ ಹೃದಯಕ್ಕೆ ಅಶುದ್ಧ ರಕ್ತ ಸಾಗಿಸೋ ನಾಳ ಅಭಿಧಮನಿ ವೇನೆ. ಗೊತ್ತಾಗತ್ತರ? ಈಸಿ ಐತಿ ಕಾನ್ಸೆಪ್ಟ್, ದೊಡ್ಡದೇನಿಲ್ಲ. ಇಂಥ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೋಡ್ರಿ, ಗೊತ್ತಾಗತ್ತೈತ್ರ? ಈಸಿ ಕ್ವಶನ್ಗಳನ್ನು ಕೇಳ್ತಿರ್ತಾರೆ, ಭಾಳ ಏನು ತ್ರಾಸಿಲ್ಲ. ಬಟ್ ಒಂದ್ಸಲ ನೀವು ಇದನ್ನು ಗಮನಿಸ್ಬೇಕು ಕರೆಕ್ಟಾಗಿ. ಶ್ವಾಸಕೋಶದಿಂದ ಶುದ್ಧ ರಕ್ತ ಹೃದಯಕ್ಕೆ ತೊಂಬರೋ ನಾಳ ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ. ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಶುದ್ಧ ರಕ್ತ ಸಾಗಿಸೋ ನಾಳ ಅಪಧಮನಿ. ದೇಹದ ಎಲ್ಲ ಭಾಗಗಳಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಸಾಗಿಸೋ ನಾಳ ಅಭಿಧಮನಿ. ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಸಾಗಿಸೋ ನಾಳ ಯಾವುದಪ್ಪ ಅಂತ ಕೇಳಿದ್ರೆ ಪುಪ್ಪಸಕ ಅಪಧಮನಿ. ಹೆಂಗೆ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಭಾಳ ಚಂದ ಹೇಳ್ಬೇಕು ನೀವು ಇದನ್ನು, ಅರ್ಥ ಆಗತ್ತೆ. ತ್ರಾಸ ತೊಗೋಬಾರ್ದು ಒಟ್ಟ. ಈಸಿನೂ ಐತೆ ಚಾಪ್ಟರ್ ಭಾಳ. ಹೌದಂತೀರ? ಎಸ್ ಸರ್, ಎಸ್ ಆರ್ ನೋ ಸರ್? ಎಸ್ ಸರ್, ಆಬ್ವಿಯಸ್ಲಿ ಕರೆಕ್ಟ್ ಸರ್, ಯು ಆರ್ ರೈಟ್. ಎಸ್ ಸರ್, ಐ ಆಮ್ ರೈಟ್. ಭಾಳ ಈಸಿ ಐತೆ ಚಾಪ್ಟರ್. ಹೌದಾ? ರಕ್ತ ಪರಿಚಲನೆ ಹಿಂಗೆ ಆಗತೈತಿ ದೇಹದೊಳಗೆ. ಇಲ್ಲಿ ಕಾಣತೈತಿ ನೋಡ್ರಿ, ನಿಮ್ಗೆ ಅದೇ ತೋರಿಸ್ತೀನಿ ಇಲ್ಲಿ. ಇಲ್ಲಿ ನೋಡ್ರಿ, ಶ್ವಾಸಕೋಶದಿಂದ ಶುದ್ಧ ರಕ್ತ ತೊಂಬರತೈತಿ. ಪಲ್ಮನರಿ ವೇನ್ ಎಲ್ಲಿಗೆ ತರತೈತಿ? ಹೃದಯಕ್ಕೆ ತರತೈತಿ. ಎಲ್ಲಿಗೆ ತರತೈತಿ? ಹೃದಯಕ್ಕೆ ತರತೈತಿ. ಇಲ್ಲಿ ಬಂತು ನೋಡ್ರಿ ಹೃದಯಕ್ಕೆ ಶುದ್ಧ ರಕ್ತ. ಹೌದ್ರೆ? ಇಲ್ಲಿ ಬಂದ ಮೇಲೆ ಇಲ್ಲಿಂದ ಏನಾಕೈತಿ? ಈ ರಕ್ತನಾಳದ ಮೂಲಕ ಹಾಯ್ದು ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಆಗತೈತಿ ರಕ್ತ. ಹೌದಾ? ಅಯೋಟ ಅಂತ ಕರೆದ್ರು ನೋಡ್ರಿ ಇದಕ್ಕೆ. ದೊಡ್ಡ ಅಪಧಮನಿ ಅದರ ಹೆಸರು. ಇಲ್ಲೇನು ಕನೆಕ್ಷನ್ ಆಗ್ಯಾವಲ್ರಿ ಇವೆಲ್ಲ ರಕ್ತನಾಳಗಳು ಹಿಂದೆ, ಮನುಷ್ಯನ ಹಿಂದೆ ಅದಾವಲ್ಲ, ಇವಕ್ಕೆ ಲೋಮನಾಳಗಳು ಅಂತ ಕರೀತಾರೆ. ಯಾಕಂದ್ರೆ ಇದನ್ನು ಮತ್ತು ಇದನ್ನು ಕನೆಕ್ಟ್ ಮಾಡ್ಯಾವ ನೋಡ್ರಿ. ಇವು ಲೋಮನಾಳಗಳು, ಇಲ್ಲಿದ್ದೀವು ಲೋಮನಾಳಗಳು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗೈತಿ, ಮತ್ತು ಇದೇ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಒಂದು ರಕ್ತನಾಳ ಎಲ್ಲಿಗೆ ತೊಗೊಂಡೊಂಟೈತಿ? ಹೃದಯಕ್ಕೆ ತೊಗೊಂಡೊಂಟೈತಿ ನೋಡ್ರಿ ಇಲ್ಲಿ. ಹೌದಂತೀರಾ? ಸೊ ಈ ರಕ್ತನಾಳಕ್ಕೆ ಏನಂತ ಕರೀತಾರೆ? ವೆನಕವ ಅಥವಾ ವೇನ್ ಅಂತ ಕರೀತಾರೆ. ಅದರ ಹೆಸರು ಅಭಿಧಮನಿ. ಇಲ್ಲಿಂದ ಹೃದಯದಿಂದ ಶ್ವಾಸಕೋಶಕ್ಕೆ ಅಶುದ್ಧ ರಕ್ತ ಸಾಗಿಸೋ ನಾಳ ಯಾವುದು? ಪಲ್ಮನರಿ ಆರ್ಟರಿ, ಅಂದ್ರೆ ಪುಪ್ಪಸಕ ಅಪಧಮನಿ ಅಂತ ಅರ್ಥ. ತಿಳಿತೈತೆ ಸಾಹೇಬ್? ಗೊತ್ತಾಗತ್ತೈತಿ? ಎಸ್ ಸರ್, ಆಬ್ವಿಯಸ್ಲಿ ತಿಳಿತೈತಿ. ಇದು ಏನಪ್ಪ ಅಂತ ಕೇಳಿದ್ರೆ, ಈ ರಕ್ತ ಪರಿಚಲನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಮೊದಲನೇದಾಗಿ ಏನು ಅಧ್ಯಯನ ಮಾಡಬೇಕಿತ್ತು? ರಕ್ತನಾಳ ಅಧ್ಯಯನ ಮಾಡಬೇಕಿತ್ತು. ಆ ರಕ್ತನಾಳವನ್ನು ಹೇಳತ್ತೆ. ಹ್ಞೂ ಅಂತೀರಾ? ನೆಕ್ಸ್ಟ್ ಬರ್ರಿ. ಅದಾದಮೇಲೆ ಯಾವುದು? ಹೃದಯದ ಬಗ್ಗೆ ಹೇಳಬೇಕು. ಹೃದಯದ ಬ್ಯಾಟರಿ ಖಾಲಿ, ಅದು ಮಾಡಬೇಕಾಗೈತಿ. ಸೊ ಹೃದಯದ ಬಗ್ಗೆ ಮಾತಾಡ್ಬೇಕಂದ್ರೆ ಓಕೆ, ಸೊ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಹೃದಯ ಆಂಗ್ಲ ಭಾಷೆಯೊಳಗಡೆ ಹಾರ್ಟ್. ಹೃದಯದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಕಾರ್ಡಿಯಾಲಜಿ. ಯಾರ ಕುರಿತು ಅಧ್ಯಯನ ಮಾಡೋದು? ಹೃದಯದ ಕುರಿತು ಅಧ್ಯಯನ ಮಾಡೋದು. ಹೃದಯದ ಕಾರ್ಯಕ್ಷಮತೆ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ECG. ನೀವು ನೋಡಿರಿ ಎಲ್ಲರೂ. ECG ವಿಸ್ತೃತ ರೂಪ ಬರೀರಿ. ಎಸ್ ಸರ್, ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ. ಕಾರ್ಡಿಯೋಗ್ರಫಿ ಇಸ್ ಅ ಸ್ಟಡಿ ಆಫ್ ಹಾರ್ಟ್ ಬಿಹೇವಿಯರ್. ಹೃದಯ ಎಲ್ಲದ? ಶ್ವಾಸಕೋಶಗಳ ಮಧ್ಯೆ, ಎರಡೂ ಶ್ವಾಸಕೋಶಗಳ ಮಧ್ಯೆ ಹೃದಯ ಆವರಿಸಿಕೊಂಡಿರುವ ಸ್ಥಳವನ್ನು ಮಿಡಿಯಾಸ್ಟೀನಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮಿಡಿಯಾಸ್ಟೀನಮ್ ಅಂತ ಕರೀತಾರೆ. ಅರ್ಥ ಆಗತ್ತೈತ್ರಿ? ಇವಕ್ಕೆ ಏನಂತ ಕರೀತಾರೆ? ಮಿಡಿಯಾಸ್ಟೀನಮ್ ಅಂತ ಕರೀತಾರೆ. ಏನಿದೆ ಮಿಡಿಯಾಸ್ಟೀನಮ್ ಅಂದ್ರೆ? ಹೃದಯ ಎರಡೂ ಶ್ವಾಸಕೋಶಗಳ ಮಧ್ಯೆ ಆವರಿಸಿಕೊಂಡಿರುವ ಖಾಲಿ ಸ್ಥಳವನ್ನು ಮಿಡಿಯಾಸ್ಟೀನಮ್ ಅಂತ ಕರೀತಾರೆ. ಎಸ್ ಸರ್. ನೆಕ್ಸ್ಟ್ ಪಾಯಿಂಟ್, ಹೃದಯದ ಸರಾಸರಿ ತೂಕ ಇದು 250ರಿಂದ 400 ಗ್ರಾಮ್ ಇರ್ತೈತಿ. 400 ಗ್ರಾಮ್ಸ್ ಇರ್ತೈತಿ. ಇದು ಸರಾಸರಿ, ಕರೆಕ್ಟಾಗಿ ಎಲ್ಲರೊಳಗೂ ಸೇಮ್ ಇರೋಂಗಿಲ್ಲ. ಇಟ್ಸ್ ಓಕೆ, ಡೋಂಟ್ ವರಿ ಅಬೌಟ್ ದಿಸ್. ಅದಾದ್ಮೇಲೆ ಬರ್ತೀನಿ, ಹೃದಯ ಯಾವ ಸೈಡಿಗೆ ಐತಿ? ಎಡಕ್ಕದು ಬಲಕ್ಕದು? ಎಲ್ಲಿ ಇಲ್ಲ ಸರ್, ಇದು ಸೆಂಟ್ರ್ ಒಳಗೆ ಐತಿ. ಆದ್ರೆ ಎಡಕ್ಕೆ ಸ್ವಲ್ಪ ಬಾಗೈತಿ. ಹಿಂಗೆ ಬಾಗೈತಿ. ಅದಕ್ಕೆ ಬಡ್ಕೊಳ್ಳೋದು ಎಡಕ್ಕೆ ಅನಿಸ್ಲಾತೈತಿ. ಬಟ್ ಆ್ಯಕ್ಚುಲಾಗಿ ನೋಡ್ರಿ ಎಲ್ಲಿ ಬಡ್ಕೊಳ್ಳೋತೈತಿ ನಿಮ್ಮ ಹೃದಯ ಅಂತ ಕೇಳಿದ್ರೆ ಅದು ನಡಕ್ಕೆ ಬಡ್ಕೋತೈತಿ. ನಡಕಂದ್ರೆ ಗೊತ್ತಾಗತ್ತೈತಿ, ನಡಬರಕ್ಕೆ. ಹೌದಾ? ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಬರ್ತೀನಿ. ಇಲ್ಲೊಂದು ಹೃದಯ ಚಿತ್ರ ಕಾಣತೈತಿ, ಬಟ್ ಇದು ಯಾಕೋ ನನಗೆ ಒಂದು ಚಂದ ಕಾಣತಿಲ್ಲ. ನಿಮ್ಗೆ ಬೇರೆ ತೆಗೆದು ತೋರಿಸ್ತೀನಿ. ಸದ್ಯಕ್ಕೆ ಹೃದಯಕ್ಕೂ ತನ್ನದೇ ಆಗಿರುವಂಥ ಒಂದು ಹೊರಪದರ ಐತೆ ಅನ್ನೋದಕ್ಕಿಂತ ಹೃದಯ ಕಾರ್ಡಿಯಾಕ್ ಮಸಲ್ಗಳಿಂದ, ಹೃದಯದ ಸ್ನಾಯುಗಳಿಂದ ಮಾಡಲ್ಪಟ್ಟಿತ್ತು. ನೀನೇನು ಹೇಳೀನಿ ಸ್ನಾಯುಗಳು ಅಂಥೇಳಿ. ಹೃದಯದ ಸ್ನಾಯುಗಳ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಇವೆಲ್ಲ ಸಂವಹನ ಕೇಂದ್ರಗಳಾಗಿದ್ದು. ಏನಾಗಿದ್ದು? ಇವೆಲ್ಲ ಸಂವಹನ ಕೇಂದ್ರಗಳಾಗಿತ್ತು. ಅರ್ಥ ಆಗತ್ತೆ ನಿಮ್ಗೆ? ಭಾಳ ದೊಡ್ಡದಿಲ್ಲ, ಭಾಳ ಈಸಿ ಐತಿ. ಗೊತ್ತಾಗತ್ತಾ? ಎಸ್ ಸರ್. ಸೊ ಮುಂದಕ್ಕೆ ಬರ್ತೀನಿ ನೋಡ್ರಿ. ಹೃದಯದೊಳಗೆ ಓಕೆ, ಹೃದಯದ ಹೊರಪದರವನ್ನು ಕಾರ್ಡಿಯಮ್ ಅಂತ ಕರೀತಾರೆ.
ಏನಂತ ಕರೀತಾರ? ಕಾರ್ಡಿಯಂ. ಯಾರನ್ನ? ಹೃದಯದ ಹೊರಪದರವನ್ನು. ಯಾವ ರೀತಿ ನೀವು ಶ್ವಾಸಕೋಶದ ಹೊರಪದರವನ್ನು ಫ್ಲೋರಾ ಅಂತ ಕರಿತಿದ್ರಿ?